ಇದೆಲ್ಲ ಇರ್ತದೆ. ಇವಾಗ ಬೆಳಗ್ಗೆ ರೀಸೆಂಟ್ ಆಗಿ ಇಲ್ಲ ಆಫೀಸು ಒಂದು ನಿಮಿಷ ಅವ್ರ ಪೇರೆಂಟ್ಸ್ಗೆ ತಿಳಿಸೋದು ಒಂದು ನಮ್ಮ ಕರ್ತವ್ಯ, ಹಿಂಗಾಗಿದೆ ಅನ್ನೋದು ತಿಳಿಸ್ಬೇಕು ನಾವು. ಯಾವ ಕಾಲೇಜಲ್ಲಿ ಅಭಿಷೇಕ್ ಮತ್ತು ಅರವಿಂದ್ಗೆ ಏನ್ ಸಂಬಂಧ, ಇಲ್ಲಿ ಯಾವ ಹುಡುಗನ ಮೇಲೆ ಅವರಿಬ್ಬರು ಅಟ್ಯಾಕ್ ಮಾಡ್ಲಿಕ್ಕೆ ಹೋದ್ರು, ಮತ್ತೆ ಏನ್ ಇನ್ಸಿಡೆಂಟ್ ಅಂತ ಕರೆಕ್ಟಾಗಿ ಕೇಳಿ ಸರ್. ಈಗ ಅರವಿಂದ್ ಮತ್ತು ಇನ್ನೂ ಅಭಿಷೇಕ್ ಅಂತ ಅಂದ್ಬಿಟ್ಟು ಒಬ್ಬ ಹುಡುಗಿಗೆ ನಮ್ಮ ಕ್ಲಾಸ್ ರೂಮ್ ಮುಂದುಗಡೆ ಲಂಚ್ ಬ್ರೇಕ್ ಬಿದ್ದಾಗ ಹೊಡೆದಿದ್ದಾರೆ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಷನ್ ಬಂತು. ಹೆಂಗೆ ಅಂತಂದರೆ ಹೊಡೆದಿದ್ದಾರೆ, ಅಣ್ಣ ಬಂದುಬಿಟ್ಟು ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದಾನೆ, ಅವರು ಅಣ್ಣ ಬಂದುಬಿಟ್ಟು ಫಸ್ಟ್ ಇಯರಲ್ಲಿ ಓದ್ತಾ ಇದ್ದಾನೆ, ತಮ್ಮ ಬಂದುಬಿಟ್ಟು ಸೆಕೆಂಡ್ ಇಯರಲ್ಲಿ ಓದ್ತಾ ಇದ್ದಾನೆ. ಆ ತಮ್ಮನಿಗೆ ಹೊಡೆದಿದ್ದಾರೆ. ಅವ್ರ ಅಣ್ಣ ಬಂದುಬಿಟ್ಟು ಹೊಡೆದಿದ ತಕ್ಷಣ ಅಲ್ಲಿ ನಮ್ಮ ಅಸಿಸ್ಟೆಂಟ್ HOD ಅವರು ಚೇಂಬರ್ ಇದೆ ಫಸ್ಟ್ ಫ್ಲೋರಲ್ಲಿ, ಅವ್ರು ನೆನ್ನೆ ಲೀವಲ್ಲಿದ್ದರು. ಅವ್ರಿಗೆ ಹೊಡೆದಿದ ತಕ್ಷಣ ಇನ್ಫಾರ್ಮೇಷನ್ ಕೊಡೋಣ ಅಂತಂದ್ಬಿಟ್ಟು ಅವ್ರು ಚೇಂಬರ್ ಹತ್ರ ಹೋಗಿದ್ದಾರೆ. ಅಲ್ಲಿ ಅವ್ರಿಗೆ ಇರಲಿಲ್ಲ. ಆ ಜಾಗದಲ್ಲಿ ಕಾರ್ಡರಲ್ಲಿ ಗಿರೀಶ್ ಸರ್ ಅಂತ ಒಬ್ಬರು ಇದ್ದರು. ಅವ್ರಿಗೆ ಹೇಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸರ್ ನಮ್ಮ ತಮ್ಮನಿಗೆ ಹೊಡೆದಿದ್ದಾರೆ ಹುಡುಗರು ಅಂತಂದ್ಬಿಟ್ಟು. ಸೊ ಅವ್ರು ಇಮಿಡಿಯೇಟಾಗಿ ನನ್ನ ಹತ್ರ ಕರ್ಕೊಂಡ್ಬಂದರು, ಯಾರು ಹುಡುಗನ್ನ ಮತ್ತು ಸರ್ ಕರ್ಕೊಂಡ್ಬಂದರು. ನಾವು ಕೇಳಿದ್ವಿ ಏನಾಯ್ತಪ್ಪ ಅಂತಂದು. ಸರ್ ಅದು ಏನೋ ವಿಷಯಕ್ಕೆ ನನಗೆ ಹೊಡೆದಿದ್ದಾರೆ ಅಂತಂದು. ಏನು ವಿಷಯ ಸರ್? ಅದು ಹೊರಗಡೆ ಏನೋ ಹಾಸ್ಟೆಲ್ದೇನೋ ಇದು ಮಾಡ್ಕೊಂಡಿದ್ದಾರೆ ಅಂತ, ಅದಕ್ಕೆ ನನಗೆ ಬಂದು ಹೊಡೆದೋದ ಸರ್ ಅಂತ ಅಳ್ಕೊಂತ ಬಂದ ಅವನು. ಅಣ್ಣ ತಮ್ಮಂದರು ಸರ್. ಅಲ್ಲ ಸರ್, ಬೋಯಾ ಅನಿಲ್ ಕುಮಾರ್ ಅಂತ ಅವ್ರ ಅಣ್ಣ ತಮ್ಮಂದರು ಸರ್. ಅಲ್ಲಿ ನನಗೆ ಅವ್ನು ಮಾಹಿತಿ ಕೊಟ್ಟಿದ್ದು ಹಾಸ್ಟೆಲಲ್ಲಿ ಏನೋ ಇವನ ಹತ್ರ ದುಡ್ಡಿತ್ತು, ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ ದುಡ್ಡಿತ್ತಂತೆ, ಹೊರಗಡೆ ಬಂದು ದುಡ್ಡು ಕೊಡೋದಕ್ಕೇನೋ ಗಲಾಟೆ ಆಗಿದೆ ಅಂತ ಅವ್ನು ಕೊಡಲಿಲ್ಲ. ಅದಕ್ಕೆ ವಾರ್ಡನಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅವರು. ವಾರ್ಡನ್ ಬಂದುಬಿಟ್ಟು ಹುಡುಗನಿಗೆ ಹೇಳಿದ್ದಾರೆ, ನೀನು ನಮ್ಮ ಹಾಸ್ಟೆಲಪ್ಪ ಇದು ಮಾಡಬಾರ್ದು ಅಂತಂದ್ಬಿಟ್ಟು ಅಲ್ಲಿಗೆ ಹೋಗಿತ್ತು. ಬಟ್ ಅವನು ಅಲ್ಲೇನು ಗಲಾಟೆ ಆಗಿತ್ತು. ಫ್ರೆಂಡ್ ಬಂದುಬಿಟ್ಟು ಅಭಿಷೇಕ್, ಅವನು ಹಾಸ್ಟೆಲ್ ಹುಡುಗಲ್ಲ. ಆ ಅಭಿಷೇಕ್ ಬಂದುಬಿಟ್ಟು ನಮ್ಮ ಕಾಲೇಜ್ ಹುಡುಗ. ಅದನ್ನು ತಲೆಯಲ್ಲಿ ಇಟ್ಕೊಂಡು ಇವನು ಹೊಡೆಯೋಕ್ಕೆ, ಹಾಸ್ಟೆಲ್ ನಮ್ದಲ್ಲ, ಹೊರಗಡೆ ಹಾಸ್ಟೆಲ್ ಸರ್ ಅದು. ಅದನ್ನು ತಲೆಯಲ್ಲಿ ಇಟ್ಕೊಂಡು ಇವನು ಹೊಡೆಯೋಕ್ಕೇನೋ ಬಂದಿದ್ದಾರೆ, ಅವನು ಹೊಡೆದಾನೆ ಸರ್, ಹೊಡೆದೋಗಿನ ಅಂತಂದರು. ನಾವು ಫಸ್ಟ್ ಕೇಳಿದ್ವಿ ಏನಾಗಿದೆ ಅಂತಂದ್ಬಿಟ್ಟು. ಆಯಿತು ಬಿಡಪ್ಪ, ಹಾಸ್ಟೆಲ್ ನಮಗೆ ಸಂಬಂಧ ಇಲ್ಲ, ಬಟ್ ಇಲ್ಲಿ ಏನು ಹೊಡೆದಾನ ಅಂತಂದ್ಬಿಟ್ಟು ನಾವು ಫಸ್ಟ್ ಒಂದು CC ಕ್ಯಾಮ್ರಾ ನಮ್ಮ ಹತ್ರ ಇತ್ತು, ಅದನ್ನು ಚೆಕ್ ಮಾಡಿದ್ವಿ. ನಿಜವಾಗ್ಲೂ ಹೊಡೆದಾನ ಇಲ್ವಾ ಅಥವಾ ಏನಾಗಿದೆ, ಎಕ್ಸಾಕ್ಟಾಗಿ ಏನಾಗಿದೆ ಅಂತ ನಾನು ಚೆಕ್ ಮಾಡೋದೋಗಿದೆ. ಸುಮಾರು 12:35 ಆ ಥರ ಬಿಟ್ಟಾಗೆ LH10 ಅಂತ ನಮ್ಮ ಕ್ಲಾಸ್ ರೂಮ್ ಇದೆ, ಅದು ಎಕ್ಸಾಕ್ಟ್ ಡೋರ್ ಮುಂದೆ ಅವನು ಅಭಿಷೇಕ್ ಮತ್ತು ಅರವಿಂದ್ ಏನೋ ಹುಡುಗರು ಬರ್ತಾರೆ. ಬಂದುಬಿಟ್ಟು ಅವನು ಅರವಿಂದ್ ಬಂದುಬಿಟ್ಟು ಆ ಹುಡುಗನ ಹತ್ರ ಹೋಗ್ತಾನೆ. ಅವನು ಅಭಿಷೇಕ್ ಬಂದುಬಿಟ್ಟು ಆ ಹುಡುಗನ ಸ್ವಲ್ಪ ರೌಂಡ್ ಮಾಡ್ತಾರೆ, ಅದು ಮುಂದೆ ನಿಂತಿರ್ತಾರೆ. ಆ ಹುಡುಗನ ಹಿಂದೆ ಅಣ್ಣ ನಿಂತಿರ್ತಾನೆ. ಅವನೇನೋ ಅಂತಂದ್ಬಿಟ್ಟು ಅವನೇನೋ ಚೋಟು ಏನೋ ಅಂದಾನೆ ಅಂತಂದ್ಬಿಟ್ಟು ಅವನು ತಿರುಗಿ ಕತ್ತಿಟ್ಕೊಂಡ್ಬಿಡ್ತಾನೆ ಹಿಂಗೆ ಅರವಿಂದ್. ಹಂಗಾಗಿದೆ. ಆಮೇಲೆ ಇವನು ಅಭಿಷೇಕ್ ಅನ್ನೋನು
ಸೆಕೆಂಡ್ ಇಯರ್ ಹುಡುಗಿಗೆ ಒಂದು ಏಟು ಜೋರಾಗಿ ಹೊಡೆದ್ಬಿಟ್ಟು ಹೋಗ್ಬಿಡ್ತಾರೆ ಅವರು. ಅದು ಸಿ ಸಿ ಕ್ಯಾಮ್ರಲ್ಲಿ ಚೆಕ್ ಮಾಡಿದ್ವಿ ನಾವು ಇದೆಲ್ಲ ಆಗಿದೆ ಅಂತಂದ್ಬಿಟ್ಟು. ಸೊ ಇದು ಇಮಿಡಿಯೇಟಾಗಿ ನಾವೇನು ಮಾಡಿದ್ವಿ, ಅರವಿಂದ್ ನಾನು ಕರೆಸಿದೆ ಕ್ಲಾಸಲ್ಲಿ. ಕ್ಲಾಸ್ ಸ್ಟಾರ್ಟ್ ಆಗಿತ್ತು, ಕಾರ್ಡಲ್ಲಿ ನೀರ ಹತ್ರ ಟ್ಯಾಂಕ್ ಹತ್ರ ಒಂದು 15 ನಿಮಿಷ ಅಲ್ಲೇ ನಿಂತಿದ್ರು. ನಾನು ಒಬ್ಬನೇ ಕರೆದೆ, ಯಾಕಪ್ಪ ಏನಾಯಿತು ಸರ್ ಹಿಂಗೆಲ್ಲ ಆಗಿದೆ, ಆಯಿತು ನಿಮ್ಮ ಮದರ್ನ ಕರೆಸು ಅಂತಂದ್ಬಿಟ್ಟು ಅವರು ಫೋನ್ ಮಾಡಿದ್ವಿ ನಾವು. ಅವ್ರ ಮದರ್ಗೆ ಹೇಳಿದ್ವಿ, ನೋಡಮ್ಮ ಹಿಂಗೆಲ್ಲ ಆಗಿದೆ, ಲಾಸ್ಟ್ ಟೈಮ್ ಕೂಡ ಬಂದಿದ್ರಿ ನೀವು, ಲಾಸ್ಟ್ ಮಾರ್ನಿಂಗ್ ಅಂತ ನೀವು ಹೇಳೋಗಿದ್ರಿ, ಮತ್ತು ಈ ಸತ ಬನ್ನಿ ಕಾಲೇಜಿಗೆ, ಹುಡುಗ ಬೇರೆ ಹುಡುಗಿ ಕತ್ತಿಂಗ್ ಇಟ್ಕೊಳಕ್ಕೆ ಹೋಗಿದ್ದಾನೆ, ಇನ್ನೊಬ್ರಿಗೆ ಹೊಡೆದಿದ್ದಾನೆ, ನೀವು ಬನ್ನಿ ಅಂತ ಹೇಳಿದ್ವಿ. ಸೊ ಅವ್ರ ಮದರ್ ಬಂದಿದ್ದ ತಕ್ಷಣ ಅವ್ರಿಗೆ ಹೇಳಿದ್ವಿ, ನೋಡಮ್ಮ ಲಾಸ್ಟ್ ಟೈಮ್ ನೀವು ಬಂದಿದ್ರಿ, ಲಾಸ್ಟ್ ವಾರ್ನಿಂಗ್ ಸರ್ ಅಂತಂದ್ಬಿಟ್ಟು ಪ್ರಿನ್ಸಿಪಾಲ್ ಹತ್ರ ನಮ್ಮ ಹತ್ರ ನಾವು ರಿಕ್ವೆಸ್ಟ್ ಮಾಡಿಕೊಂಡು ನೀವು ಹೋದ್ರಿ, ಆಯಿತು ಬಿಡು ಅಂತ ನಾವು ಪರ್ಮಿಷನ್ ಕೊಟ್ವಿ. ಈಗ ಕಾಲೇಜಲ್ಲಿ ಹೊರಗಡೆ ಯಾವುದೋ ವಿಷಯ ತೊಗೊಂಡು ಕಾಲೇಜಲ್ಲಿ ಅವನು ಹಿಂಗೆ ಇಟ್ಕೊಳ್ಳೋದು ಹಿಂಗಾಗಿದೆ. ಅವ್ರ ಮದರ್ಗೂ ತೋರಿಸಿದ್ವಿ, ನೋಡಮ್ಮ ನಿಮ್ಮ ಮಗ ಹಿಂಗೆ ಮಾಡಿದ್ದನ್ನು ನೋಡಿ ಹಿಂಗೆ ಅಂತ ಅವ್ರ ಮದರ್ಗೂ ತೋರಿಸಿದ್ವಿ. ಅವ್ರ ಮದರ್ ಹೇಳಿದ್ರು, ಸರ್ ಇಲ್ಲ ತಪ್ಪಾಯಿತು ಸರ್, ಇದೊಂದು ಕ್ಷಮಿಸ್ರಿ, ಹಂಗೆ ಹಿಂಗೆ ಹೇಳಿದರು, ಇವನಿಂದ ಇದಾಗಿದೆ ಹಂಗೆಲ್ಲ ಹೇಳ್ತಾ ಹೋದ್ರು ಅವರು. ನಾವು ಹೇಳಿದ್ವಿ, ನೋಡಮ್ಮ ಫೈನಲ್ ಡಿಸಿಷನ್ ಇಸ್ ದ ಪ್ರಿನ್ಸಿಪಲ್ ಡಿಸಿಷನ್ ತೊಗೊಳ್ತಾರೆ. ಸೊ ಈ ಕಾಲೇಜಲ್ಲಿ ಇಶ್ಯೂ ಆಯಿತು, ಆಲ್ರೆಡಿ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ, ಮತ್ತು ಈಗ ನಾವು ಇನ್ನೊಂದು ಆಗಿದೆ. ಸೊ ಹಂಗೆ ಹೇಳಿದ್ವಿ, ಪ್ರಿನ್ಸಿಪಲ್ ಬರಬೇಕು, ಒಂದೊಂದು ಸಲ ನಾವು ಒಂದು 3-4 ಡೇಸ್ ಆ ಥರ ಸಸ್ಪೆಂಡ್ ಆ ಥರ ಇರುತ್ತೆ, ನೀವು ಪ್ರಿನ್ಸಿಪಲ್ ಬರ್ತಾರೆ ವೇಟ್ ಮಾಡಿ ಅಂತ ಹೇಳಿದ್ವಿ. ಇಲ್ಲೇ ಪ್ರಿನ್ಸಿಪಲ್ ಚೇಂಬರ್ ಅವತ್ತು ಏನೋ ಅವ್ರ ಮನೆಯಲ್ಲಿ ವರ್ಕ್ ಇದೆ, ಹೆಲ್ತ್ ಇಶ್ಯೂಸ್ ಇದೆ ಅಂತ ಅಂದ್ಬಿಟ್ಟು ಅವ್ರು ಹೋಗಿದ್ರು ಹಾಸ್ಪಿಟಲ್ಗೆ. ಇಲ್ಲೇ ಕೂಡಿಸಿದ್ವಿ ಇಬ್ಬರನ್ನ, ಅರವಿಂದ ಮತ್ತು ಅವ್ರ ಮದರ್. ಪ್ರಿನ್ಸಿಪಲ್ ಬರ್ತಾರೆ, ಬಂದಮೇಲೆ ಮಾತಾಡಿ ಅಂತಂದ್ಬಿಟ್ಟು ಸುಮಾರು 4 o'clock 4:15 ಹಂಗೆ ಆಯಿತು. ಅವ್ನು ಅರವಿಂದ್ ನನ್ನ ಚೇಂಬರಿಗೆ ಬಂದ, ನಾನು ಚೇಂಬರಲ್ಲೇ ಕೂತಿದ್ದೆ. ನನ್ನ ಚೇಂಬರಲ್ಲಿ ಬಂದುಬಿಟ್ಟು, ಸರ್ ಅಮ್ಮನಿಗೆ ಕೆಲಸಕ್ಕೆ ಟೈಮ್ ಆಗಿದೆ ಸರ್, ಅಮ್ಮ ಹೋಗ್ತಾರೆ, ನಾಳೆ ಕರ್ಕೊಂಬರ್ತೀನಿ ಅಂತ. ಆಯಿತು ಕರ್ಕೊಂಬಪ್ಪ ಅಂತ. ಅದು ಜಸ್ಟ್ ಒಂದು 5 ಮಿನಿಟ್ಸ್ಗಿಂತ ಮುಂಚೆ ಪ್ರಿನ್ಸಿಪಲ್ ಸರ್ ಫೋನ್ ಮಾಡಿಬಿಟ್ಟು, ಈಗ ಬರೋ ಡೌಟ್ ಇದೆ ಸರ್, ಸ್ವಲ್ಪ ವರ್ಕ್ ಇದೆ ಹಾಸ್ಪಿಟ್ಲಲ್ಲಿ ಅಂತ ಹೇಳಿದರು. ಆಯಿತು ನಾಳೆ ಬಾಪ ಅಂತ ಹೇಳಿ ಅವ್ರಿಗೆ ಕಳಿಸಿದೆ. ಅದಾದಮೇಲೆ ಅವ್ರ ಮದರ್ಗೆ ಇನ್ಫಾರ್ಮ್ ಮಾಡಬೇಕು, ಆ್ಯಕ್ಚುಲಿ ನಾಳೆ ಬಾ ಅಂತಂದ್ಬಿಟ್ಟು. ಸ್ವಲ್ಪ ಒಂದು 5 ನಿಮಿಷ ಆದಮೇಲೆ ಮತ್ತೆ ನಾನು ಹೊರಗಡೆ ಬಂದು ಇಲ್ಲಿ ನೋಡಿದೆ, ಅವ್ರು ಅರವಿಂದ್ ಮತ್ತು ಅವ್ರ ಮದರ್ ಇರಲಿಲ್ಲ. ಅರವಿಂದ್ ಅವರಮ್ಮ ಅಲ್ಲಿ ವರ್ಕ್ಶಾಪಲ್ಲಿ ಕಾರ್ನಲ್ಲಿ ನಿಂತಿದ್ರು. ಅಲ್ಲಿ ನಮ್ಮ ಸ್ಟಾಫಿಗೆ ಒಬ್ರಿಗೆ ಹೇಳಿಬಿಟ್ಟು ಅವ್ರನ್ನ ಕರೀರಿ ಇಲ್ಲಿ ಅಂತ ಹೇಳಿದರು. ಮತ್ತು ಅವರು ಬಂದರು, ನನ್ನ ಹತ್ರ ಬಂದರು, ನೋಡಮ್ಮ ಪ್ರಿನ್ಸಿಪಲ್ ಸರ್ ನಾಳೆ ಬರ್ತಾರೆ, ನಾಳೆ ಬನ್ನಿ, ನಾನು ಇದು ಮಾತಾಡೋಣ ಸರ್, ಇದೊಂದು ಕ್ಷಮಿಸಿ ಸರ್ ಅಂತಂದರೆ, ಆಯ್ತಮ್ಮ ತೊಂದರೆ ಏನಿಲ್ಲ, ನಾಳೆ ಬನ್ನಿ, ಪ್ರಿನ್ಸಿಪಲ್ ಇಸ್ ಫೈನಲ್ ಡಿಸಿಷನ್ ಟೇಕರ್, ಅವ್ರ ಹತ್ರ ಬನ್ನಿ ಮಾತಾಡೋಣ, ಲಾಸ್ಟ್ ವಾರ್ನಿಂಗ್ ಕೊಟ್ಟು ಇದು ಮಾಡೋಣ ಅಂತ ಹೇಳಿ ನಾನು ಕಳಿಸಿದೆ. ನಾಳೆ 10 ಗಂಟೆಗೆ ಬನ್ನಿ ಅಂತಂದ್ಬಿಟ್ಟು ನಾವು ಹೇಳಿ ಕಳಿಸ್ಕೊಟ್ಟಿವಿ ಸರ್. ಇದು ಆಗಿರೋ. ಈಗ ಅವರು ಪೇರೆಂಟ್ಸ್ ಎಲ್ಲ ಏನು ಹೇಳ್ತಾರೆ ಅಂದರೆ, ನೀವೆಲ್ಲ ಕಿರುಕುಳ ಮಾಡಿದ್ರಿ, ಹಾಗಾಗಿ ಅವ್ರ ತಾಯಿ ನಿಮ್ಮ ಕಾಲು ಹಿಡ್ಕೊಂಡು ಕೇಳ್ಕೊಂಡ್ರು ಕೂಡ ಯಾರು ಕನ್ನೆ ತೋರಿಸ್ಲಿಲ್ಲ, ಹಂಗಾಗಿ ನಮ್ಮ ತಾಯಿಗೆ ಈ ಥರ ಆಯ್ತಲ್ಲ ಅಂತ ಹೇಳಿ ಮಣ್ಣನ್ನೊಂದು ಆತ್ಮಹತ್ಯೆ ಮಾಡ್ಕೊಂಡಂತ ಅವ್ರಿಗೆ ಆರೋಪ ಮಾಡ್ತಾರೆ. ಇಲ್ಲ, ಅಲ್ಲಿ ಕಾಲೇಜ್ ಕೊಡೋ ಪ್ರಶ್ನೆನೇ ಇಲ್ಲ ಸರ್. ಯಾಕೆಂದರೆ ನಾವು ಯಾರೇ ಪೇರೆಂಟ್ಸ್ ಬರಲಿ, ನಮ್ಮ ಚೇಂಬರ್ ನಾವು ಇಲ್ಲಿ ಕೂಡ್ತೀವಲ್ಲ, ಪೇರೆಂಟ್ಸ್ ಇಲ್ಲಿ ಕೂಡಿಸ್ತೀವಿ ಒಂದು ಮಾತು. ಅವರು ರಿಕ್ವೆಸ್ಟ್ ಮಾಡಿದರು, ಸರ್ ಇದೊಂದೇ ಲಾಸ್ಟ್ ವಾರ್ನಿಂಗ್ ಅಂತಂದ್ಬಿಟ್ಟು ಕ್ಷಮಿಸ್ರಿ ಅಂತಂದ್ಬಿಟ್ಟು. ಅದಕ್ಕೆ ನಾವು ಪ್ರಿನ್ಸಿಪಲ್ ಸರ್ ಹತ್ರ ಬರ್ತಾರಮ್ಮ, ಪ್ರಿನ್ಸಿಪಲ್ ಸರ್ ಹತ್ರ ವೇಟ್ ಮಾಡಿ, ಮತ್ತು ನಾವು ಇವತ್ತು ಬಾ ಅಂತ ಹೇಳಿದ್ದೀವಿ ಅವ್ರ ಮದರ್ಗೆ, ಇವತ್ತು ಮದರ್ಗೆ ಬಾಮ ಪ್ರಿನ್ಸಿಪಲ್ ಸರ್ ತಾಗ ಹೇಳಿಬಿಟ್ಟು ಲಾಸ್ಟ್ ವಾರ್ನಿಂಗ್ ಕೊಟ್ಟು ಇದು ಮಾಡೋಣ ಅಂತಂದ್ಬಿಟ್ಟು ಆಲ್ರೆಡಿ ಒಂದು ಸತಿ ಇನ್ಫಾರ್ಮ್ ಮಾಡಿದ್ವಿ ಆಲ್ರೆಡಿ, ಇದೇ ಲಾಸ್ಟ್ ನೋಡಪ್ಪ, ನೆಕ್ಸ್ಟ್ ರಿಪೀಟ್ ಆಗಬಾರ್ದು ಅಂತ. ಅವ್ರ ಮದರ್ನೂ ಬಂದರು, ಆಯಿತು ಸರ್ ತುಂಬ ಥ್ಯಾಂಕ್ಸ್ ಸರ್, ಇದು ಲಾಸ್ಟ್ ವಾರ್ನಿಂಗ್ ಅಂತಂದ್ಬಿಟ್ಟು ಹೋದರು. ನೆನ್ನೆ ಇನ್ಸಿಡೆಂಟ್ ಆದಾಗ ಮತ್ತೆ ಪ್ರಿನ್ಸಿಪಲ್ ಸರ್ ಇರಲಿಲ್ಲ ತಾನೆ, ಅದಕ್ಕೆ ಇಲ್ಲಿ ಕೂಡಿಸಿದ್ವಿ. ಮತ್ತು ಇವತ್ತು ಬನ್ನಿ ಅಂತ ಹೇಳಿದ್ವಿ ಅವ್ರ ಮದರ್ಗೆ ಖುದ್ದಾಗಿ ನಾನೇ. ಅವ್ರು ಹೋಗಿದ್ದವ್ರು ಮತ್ತೆ ಕರೆದು, ನಾಳೆ ಬನ್ನಿ ಅಮ್ಮ 10 ಗಂಟೆಗೆ ಬನ್ನಿ, ಸುಮಾರು ಸರ್ 10-10ವರೆಗೆ ಬನ್ನಿ, ಒಂದು ಕೆಲಸ ಇರುತ್ತೆ ಅಂತೇಳಿ ಒಂದು ಅರ್ಧ ಗಂಟೆ ಬಂದು ಮಾತಾಡ್ಕೊಂಡು ಹೋಗಿ ಸರ್ ಹತ್ರ ಹೋಗಿ ಏನು ಚಿಕ್ಕ ವಿಷಯ ಅಂತ ಹೇಳಿಬಿಟ್ಟು ನಾವು ಕಳಿಸಿದ್ವಿ. ಯಾವುದೇ ಕಾರಣಕ್ಕೆ ಅವರಿಗೆ ಕಾಲಿಟ್ಕೊಳ್ಳೋದು ಆ ಥರ